ಸ್ನೇಹಿತರೆ ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಿಮ್ಮ ಚಾನಲನ್ನು ನೋಡ್ತಿದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಳಕಿನ ಮುದ್ದೆ ಅಂತ ಹೇಳ್ತಾ, ಸ್ನೇಹಿತರೆ ಈ ಸುದ್ದಿಯಲ್ಲಿ ಈ ಪ್ರಪಂಚನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದು. ಯಾಕಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಬೆಳಗಿಂದ ಸುಮಾರು ಸುದ್ದಿಗಳು ಆಗಿದ್ದಾವೆ. ಆದರೆ ಈ ಸುದ್ದಿ ಅಂತೂ ತುಂಬ ಘೋರ ಸುದ್ದಿ ಇದು. ವಿಮಾನದಲ್ಲಿ ಪ್ರಯಾಣ ಮಾಡುವಂಥವ್ರಂತೂ ವಿಮಾನ ಹತ್ತಕ್ಕೆ ಭಯ ಬೀಳ್ತಿದ್ದಾರೆ. ಯಾಕಂದರೆ ಮೊದಲು ಕೆಲವರು ಹೇಳ್ತಿದ್ರು, ವಿಮಾನ ಹತ್ತಬೇಕಾದ್ರೆ ಅದೃಷ್ಟ ಇರಬೇಕು, ಹಾಗೆ ವಿಮಾನ ಹತ್ತಿ ಮತ್ತೆ ವಿಮಾನ ಇಳಿಬೇಕಾದ್ರೂ ಅದೃಷ್ಟ ಇರಬೇಕು ಅಂತ. ಯಾಕಂದರೆ ಸಾವಿರಾರು ಅಡಿ ಮೇಲೆ ನಾವು ಭೂಮಿಯಿಂದ ಮೇಲೆ ಇಡ್ತೀವಿ. ಪ್ರಯಾಣ ಮಾಡುವಾಗ ಅಕಸ್ಮಾತ್ ಸ್ವಲ್ಪ ಕುಂದುಕೊರತೆ ಬಂದ್ರೂ ಪ್ರಯಾಣದಲ್ಲಿ ಏನು ಸಿಗಲ್ಲ, ಸುಟ್ಟು ಭಸ್ಮಾಗೋದೆ. ಹಾಗೆ ವಿಮಾನಗಳಲ್ಲಿ ಪ್ರಯಾಣ ಮಾಡೋದು ಎಷ್ಟು ಸಂತೋಷ, ಎಷ್ಟು ಅದೃಷ್ಟನೋ ಅಷ್ಟೇ ಅದೃಷ್ಟ ಇರಬೇಕು ಮತ್ತು ಇಳಿದು ಆರಾಮಾಗಿ ಬರಬೇಕಾದ್ರೆ ಅಂತ ಧೈರ್ಯವಾಗಿ ಹೇಳ್ಬೋದು. ಆ ರೀತಿಯ ಘಟನೆಗಳು ನಡೀತಿದೆ. ಸರಿ, ಇವತ್ತು ಕಲ್ಕಿಸ್ತಾನದ ಅಜರ್ಬೈಜಾನ್ ಏರ್ಲೈನ್ಸು ಅಲ್ಲಿಂದ ರಷ್ಯಾಗೆ ಹೊರಟಿರುತ್ತದೆ. ಸುಮಾರು 72 ಜನ ಪ್ಯಾಸೆಂಜರ್ ಹೊಂದಿರುವಂತಹ ಏರ್ಲೈನ್ ಇದು. ಈ ವಿಮಾನದಲ್ಲಿ ಏನಾಗುತ್ತಂದರೆ ತುಂಬ ಎತ್ತರಕ್ಕೆ ಅದು ಹೊರಟಿ ಪ್ರಯಾಣ ಮಾಡ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಮಂಚು ಆವರಿಸಿಕೊಂಡಿರುವಂತಹ ವಾತಾವರಣಕ್ಕೆ ಏನು ಕಾಣಿಸಲ್ಲ. ಅಂಥ ಸಂದರ್ಭದಲ್ಲಿ ಸಡನ್ಲಿ ಲ್ಯಾಂಡ್ ಮಾಡುವ ಪರಿಸ್ಥಿತಿ ಬರುತ್ತದೆ. ಸಡನ್ಲಿ ಲ್ಯಾಂಡ್ ಮಾಡಬೇಕಾದ್ರೆ ಗೊತ್ತಾಗುತ್ತಲ್ವ ನಿಮಗೆ, ಎಲ್ಲಂದರೆ ನಿಲ್ಲಿಸಿಕೆ ಇದು ಬಸ್ ಅಲ್ಲ, ವಿಮಾನ ಇರೋದ್ರಿಂದ ಮೊದಲೇ ರೆಡಾರ್ಸ್ ಮುಖಾಂತರವಾಗಿ ಅವರು ಸಿಗ್ನಲ್ಸ್ ಪಾಸ್ ಮಾಡ್ತಾರೆ ನಿಯರೆಸ್ಟ್ ಆಗಿರುವಂತಹ ಒಂದು ವಿಮಾನ ನಿಲ್ದಾಣಗಳಿಗೆ. ಆದರೆ ವಿಮಾನ ನಿಲ್ದಾಣಗಳು ಏನಾದರೂ ಸಿಕ್ಕಿಲ್ಲ ಅಂದರೆ ಸಡನ್ಲಿ ಎಲ್ಲಂದರೆ ಡೌನ್ ಮಾಡ್ತಾರೆ. ಅದು ಪ್ರಾಣ ತೊಂದರೆ ಸ್ವಲ್ಪ ಕಡಿಮೆ ಮಾಡೋಕ್ಕೆ. ಆ ರೀತಿ ಅವರು ವಿಮಾನ ಪ್ರಯಾಣದಲ್ಲಿ ಕುಂದುಕೊರತೆ ಬರೋದ್ರಿಂದ ಸಡನ್ಲಿ ಏನು ಮಾಡ್ತಾರೆ, ಒಂದು ಯಾವುದಾದ್ರೂ ಒಂದು ಜಾಗದಲ್ಲಿ ನಿಲ್ಸೋಕ್ಕೆ ಡೌನ್ ಮಾಡೋಣ ಅಂತೇಳಿ ಡೌನ್ ಮಾಡ್ತಿರ್ತಾರೆ. ಸುಮಾರು ಎತ್ತರದಲ್ಲಿ ಇರುವಂತಹ ವಿಮಾನವನ್ನು ಡೌನ್ ಮಾಡ್ಕೊಂಡು ತೊಗೊಂಡು ಬರುವ ಸಂದರ್ಭದಲ್ಲಿ ಏನು ಭೂಮಿಗೆ ಹತ್ತಿರ ತೊಗೊಂಡು ಬರ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗೋ ರೀತಿಯಲ್ಲಿ ಸುಟ್ಟು ಭಸ್ಮಾಗುತ್ತೆ. ಈ ವಿಮಾನ ಸುಟ್ಟು ಭಸ್ಮಾಗುತ್ತೆ. ಅದರಲ್ಲಿ 42 ಜನ ಅಂತೂ ಅಸಲು ಏನೂ ಸಿಗಲ್ಲ, ಆ ಥರ ಸುಟ್ಟು ಭಸ್ಮಾಗಿದ್ದಾರೆ. ಉಳಿದ ಜನರಿಗೆ ಅರ್ಧ ದೇಹ ಸುಟ್ಟೋಗಿದೆ, ಕಾಲ್ಭಾಗ ಸುಟ್ಟೋಗಿದೆ. ಆ ರೀತಿ 42 ಜನರಿಂದ ಪವಾಡ ರೀತಿಯಲ್ಲಿ ಸುಮಾರು ಜನರಿಗೆ ಪ್ರಾಣದಿಂದ ತೊಂದರೆಯಿಂದ ಕಾಪಾಡಿದ್ದಾರೆ. ಆದರೆ ಅವರ ಜೀವನ ವ್ಯವಸ್ಥೆ ಹೇಗಿರುತ್ತೆ ಅಂದರೆ ಅರ್ಧಂಬರ್ಧ ಸುಟ್ಟು ಇರುವಂತಹ ದೇಹದ ಭಯದಲ್ಲಿ ಅವರು ಜೀವನ ಮಾಡೋ ವ್ಯಕ್ತಿಯಲ್ಲಿ ಆ ರೀತಿಯಾಗಿದೆ. ತುಂಬ ಭಯಂಕರ ಇದು ದುರ್ಘಟನೆ ಅಂತ ಹೇಳ್ಬೋದು. ಈ ರೀತಿ ಅಪಘಾತದಲ್ಲಿ 42 ಜನ ಸ್ಪಾಟ್ ಡೆತ್ ದೇಶದಲ್ಲಿನೇ, ಉಳಿದವರು ಮಾತ್ರ ಹಾಗೆ ಹೀಗೆ ಇದ್ದಾರೆ. ಇನ್ನೂ ಪ್ರಾಣ ಕಳ್ಕೊಂಡಿರುವಂಥ ಸಂಖ್ಯೆ ಎಷ್ಟವರೆಗೂ ಏರಿಕೆ ಆಗುತ್ತೋ ಇನ್ನೂ ಯಾರೂ ಹೇಳೋಕ್ಕಾಗ್ತಾಯಿಲ್ಲ. ಆ ರೀತಿ ಇದೆ. ಹಾಗಾಗಿ ಇಡೀ ಪ್ರಪಂಚನೇ ಭಯ ಬೀಳಿಸುವಂಥ ಸುದ್ದಿ ಇದು. ಯಾಕಂದರೆ ವಿಮಾನಗಳಲ್ಲೂ ಗಂಟೆಗೆ ನೀವು ನೋಡಿ ನಮ್ಮ ಇದು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಒಂದೊಂದು ನಿಮಿಷಕ್ಕೆ ಒಂದೊಂದು ವಿಮಾನ ಮೇಲೆ ಹಾರ್ತಾ ಇರುತ್ತೆ, ಒಂದೊಂದು ವಿಮಾನ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾನೆ ಲ್ಯಾಂಡಿಂಗ್ ಆಗ್ತಾನೆ ಇರ್ತವೆ. ಸಾವಿರಾರು ಜನ ಪ್ರಯಾಣ ಮಾಡ್ತಿರ್ತಾರೆ. ನಿಮ್ಗೆ ಗೊತ್ತಿಲ್ಲ, ವಿಮಾನಗಳಲ್ಲಿ ಯಾರೋ ಒಬ್ಬರು ಹೋಗ್ತಾರೆ ಅನ್ಕೊಬಿಡಿ, ಸಾವಿರಾರು ಜನ, ಬೆಂಗಳೂರಿಂದ ಸಾವಿರಾರು ಜನ ಬೇರೆ ದೇಶಗಳಿಗೆ ಹಾಗೂ ನಮ್ಮ ದೇಶದಲ್ಲಿ ಒಂದು ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಪ್ರಯಾಣ ಮಾಡಬೇಕಾದ್ರೆ ತಕ್ಷಣ ಪ್ರಯಾಣ ಮಾಡಬೇಕಾದ್ರೆ ವಿಮಾನ ಬೇಗ ತಕ್ಷಣ ನೋಡಿ, ಇಲ್ಲಿಂದ ಡೆಲ್ಲಿಗೆ ಬರೀ 3 ತಾಸು ಜರ್ನಿ, 3 ಅವರ್ಸ್ ಜರ್ನಿ. ಬೇಗ ಹೋಗೋಕ್ಕೆ ವಿಮಾನ ಹತ್ತಬೇಕಾಗುತ್ತೆ. ಆದರೆ ಆ ವಿಮಾನ ಹತ್ತಬೇಕಾದ್ರೆ ಎಷ್ಟು ಬೇಗವಾಗಿ ನಾವು ತಲುಪ್ತೀವೋ ಅಷ್ಟೇ ವೇಗವಾಗಿ ಪ್ರಯಾಣ ಮಾಡ್ತಾರೆ ದೇವರ ಹತ್ರಕ್ಕೆ. ಆ ರೀತಿ ಇರುತ್ತೆ ಇದು. ದೇವರ ಒಂದು ದರ್ಶನಕ್ಕೆ ಪ್ರಯಾಣ ಮಾಡೋ ರೀತಿಯಲ್ಲಿ ಇರ್ತೀವಿ ವಿಮಾನ ಪ್ರಯಾಣನೂ ಒಂದೇ, ಒಂಥರ ದೇವರ ದರ್ಶನಕ್ಕೆ ಪ್ರಯಾಣ ಅನ್ನೋ ರೀತಿಯಲ್ಲಿ ಇರುತ್ತೆ. ಅಷ್ಟು ಸಡನ್ಲಿ ಏನಾದರೂ ಸ್ವಲ್ಪ ಯಾಮಾರಿಸಿದ್ರೆ ಸಾಕು ಪೈಲಟ್ಗಳು ತಕ್ಷಣ ಸಾಯುವ ರೀತಿ ಆಗ್ತವೆ ಅಂತ ಹೇಳ್ತಾ, ಸ್ನೇಹಿತರೆ
ಎಚ್ಚರ ವಹಿಸಿ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ವಿಮಾನಗಳಲ್ಲಿ ಪ್ರಯಾಣ ಮಾಡೋವಂಥವ್ರು ಅಂತ ಹೇಳ್ತೀವಿ. ಇಲ್ಲಿ ತನಕ ಈ ಚಳಿಗಾಲ ಆಗೋ ತನಕ ಮಂಚುವ ವಾತಾವರಣದಲ್ಲಿ ಪೈಲಟ್ಗಳು ಯಾವ ರೀತಿ ಕಂಟ್ರೋಲ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳ್ತಾ, ಸುದ್ದಿಯನ್ನು ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.